ಇವತ್ತು ಏಪ್ರಿಲ್ 24 ವಿರಾಟ್ ಕೊಹ್ಲಿ ಆಜ್ ತೋ ರನ್ ಬನಾಲೆ. ಇದು ತುಂಬಾ ಜನರಿಗೆ ಗೊತ್ತಿಲ್ಲ. ತುಂಬಾ ಆಲ್ಮೋಸ್ಟ್ RCB ಫ್ಯಾನ್ಸ್ ಗಳಿಗೆ ಇದರ ಅರ್ಥ ಗೊತ್ತಿರುತ್ತೆ. RCB ತಂಡ ಮೊದಲು ಟಾಸ್ ಗೆದ್ದು ಬಾಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿತ್ತು. 205 ಒಂದು ಟಾರ್ಗೆಟ್ ಅನ್ನ ನೀಡಿದ್ರು. GT ತಂಡದ ಪರವಾಗಿ ಸಾಯಿ ಸುದರ್ಶನ್ ಅವರು ಸೆಂಚುರಿ ಅನ್ನ ತೆಗೆದುಕೊಂಡ್ರು. ನಮ್ಮ RCB ಆರಂಭದಲ್ಲಿ ಯಾವುದೇ ವಿಕೆಟ್ ಅನ್ನ ತೆಗಿಲಿಲ್ಲ. ಪ್ರಮುಖವಾಗಿ ಕೃಣಾಲ್ ಪಾಂಡ್ಯ ಅವರು ಬಾಲಿಂಗ್ ನಲ್ಲಿ 50 ರನ್ ಅನ್ನ ಬಿಟ್ಕೊಟ್ರು. ಲಾಸ್ಟ್ ಓವರ್ ರಸಿಕ್ ಸಲಾಂತರ್ ಅವರು ಹಾಕಬೇಕಾಗಿತ್ತು, ಬಟ್ ಇಂಜುರಿಯಿಂದ ಕೃಣಾಲ್ ಪಾಂಡ್ಯ ಅವರು ಹಾಕಿದ್ರು. ಲಾಸ್ಟ್ ಓವರ್ ಸ್ಪಿನ್ ಅಂದ ತಕ್ಷಣ ಜೇಸನ್ ಹೋಲ್ಡರ್ ಅವರು 2 6 ಒಂದು ಬೌಂಡ್ರಿ ಅನ್ನ ಹೊಡೆದ್ರು. ತುಂಬಾನೇ ಲಾಸ್ಟ್ ಓವರ್ ಅಲ್ಲಿ ಎಕ್ಸ್ಪೆನ್ಸಿವ್ ಆದ್ರು. ಬಟ್ ಈ ಒಂದು ಮೊತ್ತವನ್ನ ಚೇಸ್ ಮಾಡಕ್ಕೆ ಬಂದ ನಮ್ಮ RCB ತಂಡ ವಿರಾಟ್ ಕೊಹ್ಲಿ ಮೊದಲನೇ ಬಾಲ್ ಕ್ಯಾಚ್ ಬಿಟ್ರು. ರಾಜ್ ಅವರು ಆಗಿದಂತ ಬಾಲ್ ಅಲ್ಲಿ ಮೊದಲನೇ ಬಾಲ್ ಕ್ಯಾಚ್ ಬಿಡ್ತಾರೆ ವಾಷಿಂಗ್ಟನ್ ಸುಂದರ್ ಅವರು. ಬಟ್ ನಂತರ 81 ರನ್ ಅನ್ನ ಕಲೆ ಹಾಕೋತಾರೆ. ಇವತ್ತು ಫಿಲ್ ಸಾಲ್ಟ್ ಅವರು ಇರಲಿಲ್ಲ, ಅವ್ರ ಬದಲಿಗೆ ಬೆತಲ್ ಅವರು ಬಂದಿದ್ರು. ಬಟ್ ಅವರು ಕೂಡ ತುಂಬಾ ಹೊತ್ತು ಆಡಕ್ ಆಗ್ಲಿಲ್ಲ, ಅವರು ವಿಕೆಟ್ ಅನ್ನ ನೀಡಿ ಹೋಗ್ತಾರೆ. ಬಟ್ ನೆಕ್ಸ್ಟ್ ಪಾರ್ಟ್ನರ್ಶಿಪ್ ನಮ್ಮ ದೇವದತ್ ಪಡಿಕ್ಕಲ್ ಹಾಫ್ ಸೆಂಚುರಿ ಫಾಸ್ಟೆಸ್ಟ್ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಒಂದು ಸೀಸನ್ ನೋಡ್ತಾ ಇದ್ರೆ ಅವರು 30 ಬಾಲ್ 35 ಬಾಲ್ ಹಾಫ್ ಸೆಂಚುರಿ ತೆಗೆದುಕೊಳ್ತಾ ಇದ್ರು. ಬಟ್ ಇವಾಗ 25 ಬಾಲ್ಗೆ ಹಾಫ್ ಸೆಂಚುರಿಯನ್ನ ತೆಗೆದುಕೊಂಡ್ರು. ನಂತರ ಎಲ್ಲರೂ ಬೇಗನೆ ಮುಗಿಸಕ್ ಹೋಗಿ ಜಿತೇಶ್ ಶರ್ಮಾ ಅವರು ಆಫ್ ದ ಆರ್ಡರ್ ಬಂದ್ರು, ಅವರು ಬೇಗನೆ ವಿಕೆಟ್ ಹೋದ್ರು. ಪಡಿಕ್ಕಲ್ ಅವರು ಬರ್ತಾರೆ, ನಾಯಕ ಅವರು ಕೂಡ ಒಂದು ಬಿಗ್ ಹಿಟ್ ಹೊಡೆಯಕ್ಕೆ ಹೋಗಿ ಔಟ್ ಆಗ್ತಾರೆ. ಬಟ್ ಲಾಸ್ಟ್ ಅಲ್ಲಿ ನಮ್ಮ ಟೀಮ್ ಡೇವಿಡ್ ಆಗಿನ ಕೃಣಾಲ್ ಪಾಂಡ್ಯ ಚೆನ್ನಾಗಿ ಆಡಿದ್ರು. ಮತ್ತೆ ನಮ್ಮ ಟೀಮ್ ಡೇವಿಡ್ ಅವ್ರಿಗೆ ಕನೆಕ್ಟೇ ಆಗ್ತಾ ಇರಲಿಲ್ಲ. ಬಟ್ ಇಲ್ಲ ಅಂದಿದ್ರೆ ಒಂದು 10 ಬಾಲ್ ಮುಂಚೆನೆ ಪಂದ್ಯ ಮುಗಿತಾ ಇತ್ತು. ಬಟ್ 5 ವಿಕೆಟ್ ನಿಂದ ನಮ್ಮ RCB ತಂಡ ಗೆಲುವನ್ನ ಸಾಧಿಸಿದೆ. ಇಲ್ಲಿ ಒಂಚೂರು ಭಯ ಸ್ಟಾರ್ಟ್ ಆಗಿತ್ತು, ಬೆತಲ್ ಅವರು ವಿಕೆಟ್ ಆದಾಗ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗುತ್ತಂತ. ಬಟ್ ಆ ರೀತಿ ಆಗ್ಲಿಲ್ಲ, 5 ವಿಕೆಟ್ ನಿಂದ ಗೆದ್ದಿದೆ. ಇವಾಗ ಪಾಯಿಂಟ್ಸ್ ಟೇಬಲ್ ಅಲ್ಲಿ ನಮ್ಮ RCB ತಂಡ 2ನೇ ಸ್ಥಾನಕ್ಕೆ ಹೋಗುತ್ತೆ. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ ಬೇಕೆಂದ್ರೆ ನಮ್ಮ ಒಂದು ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.